ಗಂಡ ಏಪ್ರಿಲ್ ಫೂಲ್ ಮಾಡ್ತಿದ್ದಾನೆ ಅಂದ್ಕೊಂಡ್ಲು ಹೆಂಡತಿ. ಇಲ್ಲ ಕಣೆ, ಇನ್ನು ನಮ್ಮ ತಗಡು ಜೀವನ ಮುಗೀತು. ನಾನು ನೀನು ನಮ್ಮ 9 ಜನ ಮಕ್ಕಳು ಎಲ್ಲರೂ ಇಂಗ್ಲೆಂಡ್ ಬಿಟ್ಟು ಅಮೆರಿಕ ಹೋಗ್ತಾ ಇದ್ದೀವಿ. ಏಪ್ರಿಲ್ 10ನೇ ತಾರೀಕಿಗೆ ಟಿಕೆಟ್ ರಿಸರ್ವ್ ಮಾಡಿದ್ದೀನಿ, ಹಡಗು ಹತ್ತಾ ಇದ್ದೀವಿ ಅಂದ ಕ್ಲಾರ್ಕ್. ಮನೆಯವರೆಲ್ಲ ಖುಷಿಯಾದರು, ಪ್ಯಾಕಿಂಗ್ ಶುರು ಮಾಡಿದ್ರು. ಆದರೆ ಏಪ್ರಿಲ್ 7ನೇ ತಾರೀಕು ಕ್ಲಾರ್ಕ್ 3ನೇ ಮಗನಿಗೆ ನಾಯಿ ಕಚ್ತು. ಆ ಕಾಲದಲ್ಲಿ ರೇಬಿಸ್ ಬರ್ಬೋದು ಅಂತ ಇಡೀ ಫ್ಯಾಮಿಲಿ 14 ದಿನ ಕ್ವಾರಂಟೈನ್ ಆಗಬೇಕು, ಎಲ್ಲೂ ಹೋಗಂಗಿಲ್ಲ ಅಂತ ಹೇಳಿಬಿಟ್ರು. ನಮಗೆ ಯಾವತ್ತು ಒಳ್ಳೆಯದು ನಡೆಯೋದೇ ಇಲ್ಲ, ನಮ್ಮ ಕನಸುಗಳೆಲ್ಲ ಮುಳುಗೋಯ್ತು ಅಂತ ಕೊರ್ಗೋಕ್ಕೆ ಶುರು ಮಾಡಿದ್ಲು ಕ್ಲಾರ್ಕ್ ಹೆಂಡತಿ. ಆದರೆ 5 ದಿನಗಳ ನಂತರ ಗೊತ್ತಾಯಿತು ಮುಳುಗಿದ್ದು ಅವರ ಕನಸುಗಳಲ್ಲ, ಆ ಹಡಗು ಅಂತ. ಏಪ್ರಿಲ್ 15, 1912 ಟೈಟಾನಿಕ್ ಮುಳುಗ್ತು ಅನ್ನೋ ಸುದ್ದಿ ಬಂತು. ಆ ಹುಡುಗನ ನಾಯಿ ಕಚ್ಚಿದ್ದು, ಆ ಟ್ರಿಪ್ ಕ್ಯಾನ್ಸಲ್ ಆಗಿದ್ದು, ಅದೆಲ್ಲ ಶಾಪನ ವರನ? ಈಗ ನೀವು ಬೇವು ಅಂತ ಅಂದ್ಕೊಂಡಿರೋದು ನಾಳೆ ಬೆಲ್ಲ ಆಗ್ಬೋದು, ಯಾರಿಗ್ರಿ ಗೊತ್ತು? ಯುಗಾದಿ ಹಬ್ಬದ ಶುಭಾಶಯಗಳು. ಒಂದು ಉಳಿ ಒಂದು ಸುತ್ತಿ ಇಟ್ಕೊಂಡು ದಿನ ಎಲ್ಲ ಬಂಡೆ ಹೊಡಿಯೋದೇ ಅವನ ಕೆಲಸ. ಈ ಕಲ್ಲು ಹೊಡಿಯೋನಿಗೆ ದಿನ ಎಲ್ಲ ಹಾಫ್ ನಿಕ್ಕರ್ ಬನಿಯಲ್ಲಿ ಕಾಲ ಕಳೀತಾ ಇದ್ದೀನಿ, ಒಂದಿನಾದ್ರೂ ರಾಜನ್ ಥರ ಬದುಕಬೇಕಲ್ಲ ಅಂತ ಆಸೆ ಆಯಿತು. ಅಗ್ಗ ಮಗ್ಗ ಅಂತ ಸೌಂಡ್ ಆಯಿತು, ರಾಜ ಆಗ್ಬಿಟ್ಟ. ರೇಷ್ಮೆ ಅಂಗಿ, ಧೋತಿ, ಕಿರೀಟ, ಆಹಾ, ಆ ಖುಷಿ ತಡ್ಕೊಳಕ್ಕಾಗಿಲ್ಲ ಅವನಿಗೆ. ಈ ಓವರ್ ಡ್ರೆಸ್ಸಿಂಗ್ ಎಲ್ಲ ಅಭ್ಯಾಸ ಇಲ್ವಲ್ಲ ಅವನಿಗೆ. ಬೆವರಕ್ಕೆ ಶುರು ಆಯಿತು, ವಿಪರೀತ ಬೆವರು. ಸೂರ್ಯನ ಕಾಟ ತಡ್ಕೊಳಕ್ಕಾಗ್ತಿಲ್ಲ. ಅಂದ್ರೆ ರಾಜನಿಗಿಂತ ಸೂರ್ಯ ಗ್ರೇಟು, ನಾನು ಸೂರ್ಯ ಆಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅನ್ಕೊಂಡ. ತಗ್ಗ ಮಗ್ಗ ಸೂರ್ಯ ಆಗ್ಬಿಟ್ಟ, ಎಲ್ರಿಗಿಂತ ಎತ್ತರದಲ್ಲಿ ಕೂತಿದ್ದಾನೆ, ಎಲ್ರ ಮೇಲೂ ಬೆಳಕನ್ನ ಚಲ್ತಾ ಇದ್ದಾನೆ. ಲೈಫ್ ಅಂದ್ರೆ ಇದಪ್ಪ ಅಂತ ಅನ್ಕೊಂಡ. ಒಂದು ಕರಿ ಮೋಡ ಬಂತು, ಸೂರ್ಯನ್ನೇ ಮುಚ್ಚಿಬಿಡ್ತು. ವಾ, ಸೂರ್ಯನಿಗಿಂತ ಮೋಡ ಗ್ರೇಟು, ನಾನು ಮೋಡ ಆದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನ್ಕೊಂಡ. ಮೋಡ ಆಗ್ತಿದ್ದಾಗೆ ಗಾಳಿ ಬಂದು ಮೋಡನ ತಳ್ಕೊಂಡೋಯ್ತು. ನಾನು ಗಾಳಿ ಆಗ್ಬೇಕಾಗಿತ್ತು ಅಂತ ಅವನಿಗನ್ನಿಸ್ತು. ಗಾಳಿ ಆದ. ಗಾಳಿ ಬೀಸ್ತಿದ್ದಾಗೆ ಹುಲ್ಲು, ಹೂವು, ಎಲೆ, ಗಿಡ, ಮರ ಎಲ್ಲ ಅಲ್ಲಾಡ್ತಿದೆ. ಅವನು ಖುಷಿಯೋ ಖುಷಿ. ಆದರೆ ಒಂದು ಮಾತ್ರ ಅಲಗಾಡ್ಲೇ ಇಲ್ಲ. ಯಾವುದು? ಬಂಡೆ. ನಾನು ಬಂಡೆ ಆಗಬೇಕು ಅನ್ಕೊಂಡ. ಬಂಡೆ ಆದ. ಬಂಡೆ ಆಗ್ತಿದ್ದಾಗೆ ತಲೆ ಮೇಲೆ ಉಳಿ ಬಂತು, ಯಾವುದೋ ಒಂದು ಸುತ್ತಿ ಬಂತು, ಬಂಡೆ ಪೀಸ್ ಪೀಸ್ ಆಯಿತು. ಅಂದರೆ ಬಂಡೆ ಒಡಿಯೋನು ಎಲ್ಲದಕ್ಕಿಂತ ಗ್ರೇಟು, ನಾನು ಕಲ್ಲು ಹೊಡಿಯೋನಾಗಬೇಕು ಅಂದ್ಕೊಂಡ. ಕತೆ ಎಲ್ಲಿ ಶುರು ಆಯಿತೋ ಅಲ್ಲೇ ಬಂದು ನಿಂತ್ಕೋತು. ಹಾಗಾಗಿ ಈ ಯುಗಾದಿ ದಿನ ಅನವಶ್ಯವಾದ ಹೋಲಿಕೆಗಳನ್ನು ಮಾಡದೆ, ನಾವು ಮಾಡೋ ಕೆಲಸ, ನಾವಿರೋ ಜಾಗದ ಬಗ್ಗೆ ಅತಿಯಾಗಿ ಕೊರಗದೆ ನಮ್ಮ ಏಳಿಗೆಗೆ ಬೇಕಾದ ಎಲ್ಲ ಪ್ರಯತ್ನಗಳನ್ನು ಮಾಡೋಣ. ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ವಾವ್, ವಾಟ್ ಅ ಶಾಟ್! ಅದು ಈಗ ತಾನೇ ಹೇಳಿರ್ತೀವಿ, ಅದನ್ನು ಮತ್ತೆ ಆ್ಯಕ್ಷನ್ ರೀಪ್ಲೇ ಮಾಡ್ತಾರೆ. ಅದೇ ಸಿಕ್ಸರು, ವೈಡ್ ಆ್ಯಂಗ್ಲಲ್ಲಿ ಆ ಬಾಲ್ ಆಕಾಶ ಮುಟ್ಟಿದ್ದು, ಅಲ್ಲಿಂದ ಬಂದು ಸ್ಟೇಡಿಯಂನ ದಾಟಿದ್ದು, ಜನದ ರಿಯಾಕ್ಷನ್ನು, ಅಥವಾ ಒಂದು ರನ್ಔಟು, ಆ್ಯಕ್ಷನ್ ರೀಪ್ಲೇ. ಇನ್ನೇನು ಬ್ಯಾಟು ಕ್ರೀಸ್ನ ಮುಟ್ಟಬೇಕು ಅಷ್ಟರಲ್ಲಿ ಬಾಲ್ ಬಂದು ವಿಕೆಟ್ನ ಮುರಿದು ಬಿಸಾಕತ್ತೆ. ಅಥವಾ ಫೀಲ್ಡರ್ ಕ್ಯಾಚ್ ಮಿಸ್ ಮಾಡಿದ್ದು, ಆ ಬಾಲ್ ಬೆರಳನ್ನ ಮುಟ್ಟಿ ಆಗ ಜಾರಿ ಹೋಗುತ್ತಲ್ಲ, ಅದನ್ನು ಮತ್ತೆ ಆ್ಯಕ್ಷನ್ ರೀಪ್ಲೇಲಿ ತೋರಿಸ್ತಾರೆ. ಅಂದರೆ ಒಂದು ಕ್ಷಣ ಮುಗಿದೋಗಿದೆ, ಆದರೆ ಆ ಕ್ಷಣಕ್ಕೆ ಮತ್ತೆ ಜೀವ ಕೊಟ್ಟು ನಮ್ಮ ಸಂತೋಷನ ದುಪ್ಪಟ್ಟು ಮಾಡ್ತಾರಲ್ಲ, ದಟ್ಸ್ ಅಮೇಝಿಂಗ್. ಆ್ಯಕ್ಷನ್ ರಿಪ್ಲೇ ಇಸ್ ಬ್ಯೂಟಿಫುಲ್. ಬೆಲ್ಲನ ಮತ್ತೆ ಮತ್ತೆ ಸವಿಯೋ ಥರ, ಬೆಲ್ಲನ ಮತ್ತೆ ಮತ್ತೆ ಸವಿಬೋದು. ಆದರೆ ಬೇವನ್ನು, ಅಂದರೆ ನಿಮ್ಗೆ ಯಾರೋ ಅವಮಾನ ಮಾಡಿರ್ತಾರೆ, ಯಾರೋ ಕೀಳಾಗಿ ನೋಡಿರ್ತಾರೆ, ಯಾರೋ ನಿಮ್ಮನ್ನು ಅಪಾರ್ಥ ಮಾಡ್ಕೊಂಡಿರ್ತಾರೆ, ಏನೋ ಒಂದು ಆಗಬಾರ್ದು ಆಗಿರುತ್ತೆ. ಅದನ್ನು ನಮ್ಮ ಮನಸ್ಸಲ್ಲಿ ಆ್ಯಕ್ಷನ್ ರಿಪ್ಲೇ ಮಾಡ್ಕೊಳ್ತಾನೇ ಇರ್ತೀವಿ. ಮಲಗಿದಾಗಲೂ ಅದೇ ಚಿಂತೆ, ಮಲಗಕ್ಕೆ ಬಿಡಲ್ಲ ಅದು. ಬೆಳಗ್ಗೆ ಎದ್ದರೂ ಅದೇ ಚಿಂತೆ, ಮೆಟ್ರೋಲ್ ಹೋದಾಗಲೂ ಅದೇ ಚಿಂತೆ, ಮುಂದಿನ ವರ್ಷನೂ ಅದೇ ಚಿಂತೆ. ಈ ಥರ ಬೇವನ್ನು ಮತ್ತೆ ಮತ್ತೆ ಆ್ಯಕ್ಷನ್ ರಿಪ್ಲೇ ಮಾಡ್ಕೋಬೇಕಾ? ಅಂದರೆ ಬೆಲ್ಲನ ಆ್ಯಕ್ಷನ್ ರಿಪ್ಲೇ ಮಾಡ್ಕೋಣ, ಬೇವನ್ನ ಯಾಕೆ ಮಾಡ್ಕೋಬೇಕು? ಈ ಯುಗಾದಿ ದಿನ ನಮಗೆ ನಾವೇ ಕೊಡ್ಕೋಬೋದಾದ ಅತಿ ದೊಡ್ಡ ಉಡುಗೊರೆ ಅಂದರೆ ಬೇವನ್ನು ಆ್ಯಕ್ಷನ್ ರಿಪ್ಲೇ ಮಾಡೋದನ್ನು ಬಿಟ್ಬಿಡೋಣ. ಹ್ಯಾಪಿ ಯುಗಾದಿ.